ರಾಜ್ಯದ 5ನೇ ಸ್ಥಾನದಲ್ಲಿರ್ತಕ್ಕಂಥ ಶ್ರೀ ರಾಮಲಿಂಗೇಶ್ವರ ಜಾತ್ರೆಯನ್ನ 26ನೇ ಸಾಲಿನ ಮೇನ್ ವರ್ಷದ ಏನು ಲಾಸ್ಟ್ ವರ್ಷ ಜಾತ್ರೆಯನ್ನ ಮಾಡಿದ್ವಿ, ಈ ವರ್ಷ ವಿಶೇಷವಾಗಿ ಜಾತ್ರೆಯನ್ನ ಮಾಡಲಿಕ್ಕೆ ಸಭೆಗೆ ಕರೆದಿರ್ತಕ್ಕಂಥ ಮಾನ್ಯ ನನ್ನ ಜೊತೆ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಅವರು, ಇವರು, ಪೊಲೀಸ್ ಇಲಾಖೆಯವರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಡಿಸ್ಟ್ರಿಕ್ಟ್ ಬ್ಯಾಂಕ್ ನಿರ್ದೇಶಕರು ಹಾಗೂ ಎಲ್ಲ ಊರಿನ ಮುಖ್ಯಸ್ಥರು ಹಾಗೂ ಆಡಳಿತ ವರ್ಗದವರು ಕೂಡ ಸೇರಿದಿರಿ. ಕಳೆದ ವರ್ಷ ಏನು ಅವಾಂತರ ನಡೆದಂಗೆ, ಪಿಟ್ಪಾಟಕ್ಕೆ ಆಗ್ದಂಗೆ, ಗಲಾಟೆಗಳಾಗ್ದಂಗೆ ತುಂಬಾ ವಿಶೇಷವಾಗಿ ಈ ಜಾತ್ರೆ ನಡೆಸ್ಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ನನ್ನ ಕಡೆಯಿಂದ ಒಂದು ಚಪ್ಪಾಳೆ. ಹಾಗೂ KSR ಡಿಪಾರ್ಟ್ಮೆಂಟ್ ಕೂಡ ಯಾವುದೋ ತೊಂದರೆಗಳಿಲ್ಲದೆ ತುಂಬಾ ಹೆಚ್ಚಾಗಿ ಸರ್ವಿಸ್ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಮಯದಲ್ಲಿ ಕೂಡ ಒಳ್ಳೇದಾಗ್ಲಿ ಅಂತ. ಹಾಗೂ ಎಲ್ಲ ನನ್ನ ಇಲಾಖೆದವರಿಗೂ ಕೆಲವೊಮ್ಮೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲಾಖೆ ತುಂಬಾ ನೆಗ್ಲಿಜೆನ್ಸಿ ಮಾಡಿದ್ದಾರೆ. ಹಾಗೂ PW ಡಿಪಾರ್ಟ್ಮೆಂಟ್ ಅವರು ಈಗ ನಾನು ನೋಡ್ಕೊಂಡ್ ಬಂದೆ, ಅಲ್ಲಿಂದ ನಾನು ಮುಷ್ಕಿರಿ ಹಂಗೆಲ್ಲ ಮಾಡೋದು. ಕಾಂಗ್ರೆಸ್ ಸರ್ಕಾರದ ಮುಷ್ಕಿರಿ ಆಗಿದ್ದಾರೆ, ಆಕ್ಸಿಡೆಂಟ್ ಆಗ್ತಿದಾವಲ್ಲ. ಈಗ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಟರ್ನಿಂಗ್ಸ್ ಅಲ್ಲಿ ತುಂಬಾ ಆಗ್ತದೆ. ಈಗ ನಾಳೆಯಿಂದನೇ ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಬೇಕು. ಅದನ್ನ ಪ್ಯಾಚ್ಗಳು ಮುಚ್ಚಿ ಆದಷ್ಟು ಬೇಗ ಈಗ ಬಂದಿದೆಯಲ್ಲ, ಪ್ಯಾಚ್ಗಳೆಲ್ಲ ಮುಚ್ಚಿ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ 4 ರೋಡ್ಗಳಿಂದ ಪ್ಯಾಚ್ಗಳೆಲ್ಲ ಮುಚ್ಚಿಬಿಟ್ಟು ಅದನ್ನ ಜಾತ್ರೆ ಒಳಗೆ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ತಾವು ವಹಿಸ್ಕೊಬೇಕು. ಓಕೆ, ಏನು ಇತ್ತೀಚೆಗೆ ಜವಾಬ್ದಾರಿ ಇದ್ದಾರೆ, ಈಗ ಜನ ಓದಿದಾರ, ಆ ಜವಾಬ್ದಾರಿ ತಕ್ಕಂಗೆ ಎಲ್ಲ ಇಲಾಖೆಗಳು ಕೂಡ ಜವಾಬ್ದಾರಿ ವಹಿಸ್ಕೊಬೇಕು. ಇದು ರಾಮಲಿಂಗೇಶ್ವರನ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ. ಇದು ದಯವಿಟ್ಟು ಇದನ್ನ ವಹಿಸ್ಕೊಬೇಕು. ಇದು ವಹಿಸ್ಕೊಂಡಿದ್ದಾಗ ಮಾನದಂಡ ಅದು ತಾನಾಗಿ ಬರ್ತದೆ, ಅದು ವಹಿಸ್ಕೊಳ್ಳಬೇಕಾಗ್ತದೆ. ಸೊ ಅದರಿಂದ ಈ ಜಾತ್ರೆದಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಯಾವುದೇ ಬ್ಯಾನರ್ ಇಲ್ದಂಗೆ, ಯಾವುದೋ ವಾಹನ ಒಳಗಡೆ ಎಂಟ್ರಿ ಆಗ್ದಂಗೆ, ಹಾಗೂ ವಿಶೇಷವಾಗಿ ಏನ್ ಬರ್ತಕ್ಕಂಥ ರಾಮಲಿಂಗೇಶ್ವರನ ದರ್ಶನಕ್ಕೆ ಏನು ಒಂದೇ ಸರಿ ಕ್ರೌಡ್ ಆದ್ರೆ ಹೆಚ್ಚು ಕಡಿಮೆ ಆಗ್ತದೆ. ಹಾಗೂ ಒಂದೊಂದು ಟೈಮಿಂಗ್ ಯಾರು ಬರ್ತಾರೋ ಅವ್ರಿಗೆಲ್ಲ ಒಂದೊಂದು ಟೈಮಿಂಗ್ ಫಿಕ್ಸ್ ಮಾಡಿ, ಆ ಟೈಮಿಂಗ್ಗೆ ಬರ್ಬೇಕಾಗಿ ನೀವು ಇಷ್ಟ ಮಾಡಿ, ಅದು ಇದ್ ಮಾಡಿ ನಾವೆಲ್ಲರಿಗೂ ಅನುಕೂಲ ಮಾಡ್ಕೊಳ್ಳೋಣ. ಬೆಳಗಿನ ಸಾಯಂಕಾಲ ತನಕ ನಾನು ನಿಮ್ ಜೊತೆ ಇರ್ತೀವಿ, ಎಲ್ರಿಗೂ ಅನುಕೂಲ ಮಾಡ್ಕೊಳ್ಳೋಣ. ಅದು ಏನಾಗುತ್ತೆ, ಒಂದೇ ಸರಿ ಕ್ಲಾಶ್ ಆಗ್ತಕ್ಕಂಥ ಇದು ದಯವಿಟ್ಟು ಬೇಡ, ಎಲ್ರಿಗೂ ಒಂದು ಅವಕಾಶ ಮಾಡ್ಕೊಡಿ. ಸೊ ಹಾಗೆ ಯಥಾ ಪ್ರಕಾರವಾಗಿ ಹೋದ ವರ್ಷ ಏನಿದೆಯೋ ಯಾವುದೇ ಕಾರಣಕ್ಕೂ ಈ ದೊಡ್ಡ ದೊಡ್ಡ ಕ್ರೇನ್ ತರೋದು, ಹಾರಲ್ ಹಾಕೋದು ಅವೆಲ್ಲ ಇಲ್ಲ. ಏನು ಈ ಜಾತ್ರೆಯನ್ನ ಇದೊಂದು ಟಾಸ್ಕ್, ನಿಮ್ಮ ಜಾತ್ರೆ ಸ್ಟಾರ್ಟ್ ಆದ್ವಾಗಿಂದ ಪಲ್ಲಕ್ಕಿವರೆಗೂ ನನಗೊಂದು ಟಾಸ್ಕ್ ಇದು. ಯಾರಿಗೇನು ಹೆಚ್ಚು ಕಡಿಮೆ ಆಗ್ದಂಗೆ ನೋಡ್ಕೊಳ್ಳೋದು ಒಂದು ಟಾಸ್ಕ್. ಎವ್ರಿ ಡೇ ಈವ್ನಿಂಗು ಮಾರ್ನಿಂಗ್ ಬಂದು ನಾವು ಇದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದರಿಂದ ಯಾವ್ದು ಪಲ್ಲಕ್ಕಿಗಳಾಗ್ಲಿ, ಆರ್ಗಳಾಗ್ಲಿ, ಬಿಲ್ಡಪ್ಗಳಾಗ್ಲಿ ಈ ತರ ಅವಕಾಶಗಳು ಯಾರು ಮಾಡ್ಕೊಳೋದು ಬೇಡ. ಇದು ರಾಜಕೀಯ ವೇದಿಕೆ ಆಗೋದು ಬೇಡ, ರಾಜಕೀಯಕ್ಕೆ ಸುತ್ಕೊಳ್ಳೋದು ಬೇಡ. ಈ ರಾಮಲಿಂಗೇಶ್ವರನ ಕೃಪೆ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಲಾಸ್ಟ್ ಸೆಷನ್ ಅಲ್ಲಿ ಅವನಿ ಜಾತ್ರೆ ಬಗ್ಗೆ, ಅವನಿ ರಾಮಲಿಂಗೇಶ್ವರನ ಬಗ್ಗೆ, ಇದರ ಪ್ರತಿಷ್ಠೆ ಬಗ್ಗೆ ಸೆಷನ್ ಅಲ್ಲಿ ಮಾತಾಡಿ ಗಮನ ಸೆಳೆದಿದ್ದೀನಿ. ಇಡೀ 224 ಕ್ಷೇತ್ರ ಕೂಡ ಬಂದು ಕೇಳಿದ್ರು ಅಷ್ಟು ಚೆನ್ನಾಗಿದೆ ಜಾತ್ರೆ ಅಂದ್ಬಿಟ್ಟು. ಇನ್ನೊಂದು ಕೆಲಸ ಮಾಡಿದೀನಿ, ನನ್ನ ಒಂದು ಖಾಸಗಿ ಶೂಟಿಂಗ್ ಏನಿತ್ತು ಅದು ಇದ್ರಲ್ಲಿ ಮೊದಲೇ ಮಾಡ್ಬೇಕಾಗಿತ್ತು. ಆ ಮೊದಲೇ ದೇವಸ್ಥಾನ ನೋಡಿದಾಗ ನನ್ನ ದೇವಸ್ಥಾನ ತರ ಕಾಣಿಸ್ತಾ ಇತ್ತು. ಅಲ್ಲೇ ಯಾಕೆ ಮಾಡ್ಬೇಕು, ನಮ್ಮೂರಲ್ಲಿ ಮಾಡೋದು ಬಂದ್ಬಿಟ್ಟು ಇಡೀ ಚಿತ್ರೀಕರಣ ಮಾಡಿ ಇದೇ ವರ್ಷದಲ್ಲಿ ಬಿಡುಗಡೆ ಆದಾಗ ಇಡೀ ರಾಮಲಿಂಗೇಶ್ವರ ಇಡೀ ದೇಶಕ್ಕೆ ಹೋಗುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಹಾಗೂ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಪಿಕ್ಚರೈಸೇಷನ್ ಮಾಡಿ, ಒಂದು ಶೂಟಿಂಗ್ ಮಾಡಿ, 9 ದೇವಸ್ಥಾನಗಳನ್ನ ಶೂಟಿಂಗ್ ಮಾಡಿ ನಾವು ಆ ಒಂದು ಪ್ರವಾಸೋದ್ಯಮ ಕಳಿಸಿ ಆಲ್ರೆಡಿ 8 ಕೋಟಿ ರೂಪಾಯಿಯನ್ನ ವಿಶೇಷವಾಗಿ ರಾಮಲಿಂಗೇಶ್ವರನ ದೇವಸ್ಥಾನಕ್ಕೆ 8 ಕೋಟಿ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶ ಕೇಳಿದ್ದೀನಿ. ಅದು ಬರ್ತಾ ಇದೆ. ಸ್ಟೇಟ್ ಗೌರ್ಮೆಂಟ್ ಇಂದ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಅನುಮೋದನೆ ಆಗಿದೆ. ಕೇವಲ 2-3 ತಿಂಗಳು 8 ಕೋಟಿ ಬರ್ತದೆ. ಆಗ ನಮ್ಮಲ್ಲಿ ಏನೇನು ಈಗ ತನಕ ಕೇಳಿದ್ರು, ಏನು ದೇವಸ್ಥಾನ ಮೇಲೆ ಸೋರ್ತಾ ಇದೆ ಅಂತ, ಅದನ್ನು ವ್ಯವಸ್ಥೆ ಮಾಡ್ತೀನಿ. ಅದು ನಮ್ಮ ಏನು ನೀರು ಅಂತಾರೆ ಕಲ್ಯಾಣಿ, ವಿಶೇಷವಾಗಿ ಕಲ್ಯಾಣಿ ವ್ಯವಸ್ಥೆ ಮಾಡೋಣ. ನೆಕ್ಸ್ಟ್ ಬರೋ ಒಳಗಡೆ ಟಾಯ್ಲೆಟ್ಸ್ 4-5 ಕಡೆ ಟಾಯ್ಲೆಟ್ಸ್ ದೊಡ್ಡದಾಗಿ ಟಾಯ್ಲೆಟ್ ಕಟ್ಟಕ್ಕೆ ವ್ಯವಸ್ಥೆ ಮಾಡೋಣ. ಆ 8 ಕೋಟಿ ರೂಪಾಯಿನ ಬರೀ ನಮ್ಮ ಅವನಿ ಡೆವಲಪ್ಮೆಂಟ್ಗೋಸ್ಕರ ಖಂಡಿತವಾಗಿ ಯೂಸ್ ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ ಇದನ್ನ ಮಾಡೋಣ ಅಂತ ಹೇಳ್ತಾ ಈಗಾಗಲೇ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಕಳಿಸಿದೀನಿ. ಅಲ್ಲಿಂದ ಕೋಡ್ ಕೊಟ್ಟಿದ್ದಾರೆ, ಅಮೌಂಟ್ಗೋಸ್ಕರ ವೇಟಿಂಗ್ ಇದ್ದೀನಿ. ಬಂದ ಕೂಡಲೇ ಖಂಡಿತವಾಗ್ಲೂ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ನಾನು ರಾಮಲಿಂಗೇಶ್ವರನ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಇನ್ನೊಂದೇನಂತಂದ್ರೆ ಸರ್ಕಾರದಿಂದ ಹಣ ಬರುತ್ತೋ ಬರೋಲ್ವೋ ನಂಗೆ ಗೊತ್ತಿಲ್ಲ, ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ಲೆಟರ್ ಕೊಟ್ಟಿದ್ದಾರೆ. ರಾಮಲಿಂಗೇಶ್ವರನ್ ಜಾತ್ರೆ ಆಗಿದ್ದ ನೆಕ್ಸ್ಟ್ ದಿವಸನೇ ಪಲ್ಲಕ್ಕಿ ಇದು ಏನು ಕರಗ ಆಗಿದ್ದ ನೆಕ್ಸ್ಟ್ ದಿವಸನೇ ಹೊಸ ತೇರು ಮಾಡ್ಲಿಕ್ಕೆ ನನ್ನ ಕಡೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಹೊಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ತಾತ್ಕಾಲಿಕ ಚಕ್ರ ಅಷ್ಟೇ. ಇದು ಈ ಚಕ್ರ ಬಂದು ತಾತ್ಕಾಲಿಕ ಅಷ್ಟೇ, ನಾಳೆವರೆಗೂ ಅಷ್ಟೇ. ಮನೆ ಬಿದ್ದೋಗ್ತೈತಲ್ಲ,
ನಮ್ DSP ಸಕಸ್ಪಟ್ ಹೇಳಿದ್ರು ಸಾರ್ ಏನೋ ಹೆಚ್ಚು ಕಡಿಮೆ ಆಯ್ತು ಅಂತ. ಏನು ಆಗಲ್ಲ, ಅದಕ್ಕೆ ಚಕ್ರ ರೆಡಿ ಮಾಡ್ಕೊಟ್ಟೆ 6 ಲಕ್ಷದಲ್ಲಿ. ಸೊ ಖಂಡಿತವಾಗ್ಲೂ ಅದನ್ನ ಆಗಿದ್ದು ನೆಕ್ಸ್ಟ್ ಡೇನೆ ಹೊಸ ತೇರ್ನ ಸರ್ಕಾರದಿಂದ ಬರುತ್ತೋ ಬರಲೋ ಗೊತ್ತಿಲ್ಲ, ನನ್ನ ಅನುದಾನ ಹಾಗೂ ನನ್ನ ಕೈಯಿಂದ ರಥವನ್ನು ಮಾಡ್ಲಿಕ್ಕೆ ಕೈ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಹಿಂದೆ ಬರಲ್ಲ, ಹೊಸ ರಥನ ಮಾಡಿಸ್ಕೊಡ್ತೀನಿ. ಹಾಗೂ ವಿಶೇಷವಾಗಿ ನಮ್ಮ ಯುವಕರು ಹೇಳ್ತಾ ಇದ್ರು, ನೀವಿಲ್ದೆ ಜಾತ್ರೆ ಇಲ್ಲ, ನೀವೇ ಜಾತ್ರೆ ಮುಖ್ಯಸ್ಥರು. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ನಾನು ಅವ್ರ ಕಡೆಯಿಂದ ಸರಿಪಡಿಸ್ತೀನಿ. ನೀವಿಲ್ದೆ ಊರವರೆಲ್ಲ ಜಾತ್ರೆ ಆಗಲ್ಲ, ಊರವರೇ ಮುಖ್ಯ, ನಿಮ್ದೇ ಜಾತ್ರೆ ಇದು. ಸೊ ಅದರಿಂದ ಎಲ್ಲಾ ಇಲಾಖೆಗೂ ಒಂದೇ ಹೇಳೋದು, ಇಲ್ಲಿ ಒಪ್ಕೊಂಡು ಹೋಗ್ಬಿಟ್ಟು ನಾಳೆ ತೋರ್ಸೋದಲ್ಲ, ಏನು ಒಪ್ಕೊಂಡು ಹೋಗ್ತೀವೋ ಖಂಡಿತವಲ್ಲ ಕೆಲಸ ಮಾಡ್ಲಿಕ್ಕೆ ಭದ್ರ ಆಗ್ಬೇಕು. ಮತ್ತು ತಹಸೀಲ್ದಾರ್ಗೆ ಒಂದು ವಿಶೇಷವಾದ ಒಂದು ಇದಾಗ್ತಾ ಇದೀನಿ, ಎಲ್ಲರನ್ನು ಅಬ್ಸರ್ವ್ ಮಾಡಿ ಕೆಲಸ ಆಗಿದೆಯಲ್ಲ ಅಂತ ಚೆಕ್ ಮಾಡೋ ಜವಾಬ್ದಾರಿನ ನಮ್ಮ ತಹಸೀಲ್ದಾರ್ಗೆ ಆಗ್ತಾ ಇದೆ. ಆಗ್ಬೋದಮ್ಮ? ಓಕೆನಾ? ಎಲ್ರಿಗೂ ಎಲ್ಲಾ ಡಿಪಾರ್ಟ್ಮೆಂಟ್ ಚೆಕ್ ಮಾಡೋದು, ಆಗಿದೆಯಲ್ಲ ಅಂತ ರಿಪೋರ್ಟ್ ಮಾಡೋದು ನಮ್ಮ ತಹಸೀಲ್ದಾರ್ಗೆ ಆಗ್ತಾ. ಅವ್ರು ಒಪ್ಕೊಂಡಿದ್ದಾರೆ, ಖಂಡಿತವ್ರು ಮಾಡ್ಕೊಡ್ತಾರೆ. ಇವ್ರು ಒಪ್ಕೊಂಡಿದ್ದಾರೆ ಕ್ಲೀನಿಂಗ್, ಇಡೀ ಆವಣೆಯನ್ನ ಕ್ಲೀನಿಂಗ್ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲಾ ಪಂಚಾಯತಿ ಲೇಬರ್ಸ್ ಕರೆದು. ಯಾಕಂದ್ರೆ ಇವ್ರು ಏನ್ ಮಾಡಿದ್ರೆ, ಇವ್ರು 3 ಜನ ನಂಬ್ಕೊಂಡ್ಬಿಟ್ಟವ್ರೆ, ಆಗಲ್ಲ. 90 ಜನ ಕರೆದು ಎಷ್ಟು ಜನ ಅವರ ಅಷ್ಟು ಜನ ಕರೆದು ಕ್ಲೀನಿಂಗ್ ಮಾಡ, ಬಿಫೋರ್ ಆಫ್ಟರ್ ಕ್ಲೀನಿಂಗ್ ಮಾಡೋ ಜವಾಬ್ದಾರಿ ನಮ್ಮ ಇವರು ಒಪ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ. ಹಾಗೂ ಪಂಚಾಯತಿ ಅಧ್ಯಕ್ಷರು ಕೂಡ ಕಾಳಜಿ, PDO ಕೂಡ ಕಾಳಜಿ ವಹಿಸಿದ್ದಾರೆ. ಈ ಸರಿ ಕ್ಲೀನಿಂಗ್ ಗೆ ಆದ್ಯತೆ ಕೊಟ್ಟು ಏನು ಹೆಚ್ಚು ಕಡಿಮೆ ಆಗ್ದಂಗೆ, ಬರ್ತಕ್ಕಂಥ ಹೆಣ್ಮಕ್ಳಿಗೆ ಏನು ತೊಂದರೆ ಆಗ್ದಂಗೆ ಮಾಡ್ತಕ್ಕಂಥ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಈಗಾಗಲೇ ನಾನು ವಿಶೇಷವಾಗಿ ಇನ್ನೊಂದು ಹೇಳ್ತಾ ಇದ್ದೀನಿ, ಏನು ಟಾಯ್ಲೆಟ್ಸ್, ಯಾಕಂದ್ರೆ ನನಗೆ ಫೇಸ್ಬುಕ್ ಅಲ್ಲಿ ಬಂದಿರೋ ವಿಷಯಗಳಲ್ಲಿ, ಯಾಕಂದ್ರೆ ತಪ್ಪು ತಿಳ್ಕೊಂಬೇಡಿ, ಸುಮಾರು ಊರಿಂದ ಹೆಣ್ಮಕ್ಳು ಬರ್ತಾರೆ, ಸುಮಾರು ದೂರಿಂದ ಹೆಣ್ಮಕ್ಳು ಬರ್ತಾರೆ. ಅದು ಬೇರೆಯವ್ರ ಮನೆಗೆ ಹೋಗಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಅದರಿಂದ ನಾವು ಮೊಬೈಲ್ ಕ್ಯಾಂಟೀನ್ ಹಾಕಿ, ಟಾಯ್ಲೆಟ್ ಕ್ಯಾಂಟೀನ್ ಹಾಕಿ ಅದು ವ್ಯವಸ್ಥೆ ಮಾಡ್ಬೇಕಂತ ಜವಾಬ್ದಾರಿಯನ್ನ ನಮ್ಮ ವರ್ಕ್ ಆಗ್ತಾ ಇದೀನಿ. ಅದನ್ನ ಅಚ್ಚುಕಟ್ಟಾಗಿ ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತೆ. ಸೊ ಅದರಿಂದ ಎಲ್ಲ ನನ್ನ ಊರಿನ ಮುಖ್ಯಸ್ಥರು ಕೇಳೋದಂದ್ರೆ, ಇದು ನಮ್ಮ ಜಾತ್ರೆ, ಇದು ನಮ್ಮೂರು, ಇದು ನಮ್ಮ ರಾಮಲಿಂಗೇಶ್ವರ. ಇದು ಕೆಟ್ಟದಾದ್ರೂ ನಮಗೆ ಬರುತ್ತೆ, ಒಳ್ಳೇದಾದ್ರೂ ನಮಗೆ ಬರ್ತದೆ. ಸೊ ಅದರಿಂದ ಕೆಟ್ಟದಾಗತಕ್ಕಂಥ ಪರಿಸ್ಥಿತಿ ನಾನು ಬಿಡಲ್ಲ, ನಿಮ್ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ, ಈ ರಾಮಲಿಂಗೇಶ್ವರನ ಜಾತ್ರೆಯನ್ನ ವಿಜೃಂಭಣೆಯಿಂದ ನಡೆಸ್ಕೊಡ್ಲಿಕ್ಕೆ ನನ್ನ ತಾಲೂಕು ಆಡಳಿತ ಮತ್ತು ನಾನು ಮತ್ತು ನಿಮ್ ಜೊತೆ ರೆಡಿ ಇದೀವಿ. ಇದಕ್ಕೆ ಸಹಕರಿಸ್ಬೇಕಂತ ಕೇಳ್ಕೊಂತ, ಅದು ವಿಶೇಷವಾಗಿ ನನ್ನ ಕಡೆಯಿಂದ ಸನಾತನ ಏನು ನಮ್ಮ ವಾಲಂಟಿಯರ್ ಸ್ಟಾರ್ಟ್ ಮಾಡಿದರೆ, ಈ ವೀಕಲ್ ಈ ತಿಂಗಳಲ್ಲಿ ನಾನು ನಿಮ್ ಜೊತೆ ಒಂದು ಭಾನುವಾರ ಬರ್ತೀನಿ ಕ್ಲೀನ್ ಮಾಡಕ್ಕೆ. ಓಕೆನಾ? ಬಿಫೋರ್ ಆಗಿ ನನ್ನ ತಾಲೂಕಿನ ಎಲ್ಲಾ ಯುವಕರನ್ನು ಕರ್ಕೊಂಡು, ಆಲ್ಮೋಸ್ಟ್ ಎಲ್ಲರೂ ಎಷ್ಟು ಜನ ಕೇಳ್ಕೊಂಡು, ನಾನು ನಿಮ್ ಜೊತೆ ಅರ್ಲಿ ಮಾರ್ನಿಂಗು ಕ್ಲೀನ್ ಮಾಡಕ್ ಬರ್ತೀನಿ. ಅದನ್ನ ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡೋಣ. ಅದ್ಯಾಕಂದ್ರೆ ಅದನ್ನು ಅಲ್ಲ ಜಾಯ್ನ್ ಆಗ್ಲಿ ಅಂತ, ವಾಲಂಟಿಯರ್ ಜಾಯ್ನ್ ಆಗ್ಲಿ, ಪ್ರಚಾರ ಆದ್ರೆ ಏನಾಗುತ್ತೆ, ಜಾಯ್ನ್ ಆಗ್ತಾರೆ. ಸೊ ಅದರಿಂದ ನಾನು ಈ ವಾರದಲ್ಲಿ ಈ ತಿಂಗಳಲ್ಲಿ ಒಂದ್ ದಿವಸ ಹೇಳ್ತೀನಿ, ನಾನು ಬಂದು ಬೆಟ್ಟ ತಗ್ತೀನಿ. ಓಕೆ, ನಿಮ್ ಜೊತೆ ಬಂದು ಕ್ಲೀನ್ ಮಾಡಕ್ ನಾನು ಕೂಡ ಶಾಸಕನಾಗಿ ನಾನು ನಿಮ್ ಸಂಘ ಸೇರ್ಕೊಂತ ಇದ್ದೀನಿ. ಓಕೆ, ಸೊ ಅದರಿಂದ ಎಲ್ಲ ನನ್ನ ತಾಲೂಕು ಆಡಳಿತ ಮತ್ತು ತಾಲೂಕು ಇವರು ಕೂಡ ವಿಶೇಷವಾಗಿ ಈ ಜಾತ್ರೆನ ಮುಗಿಸ್ಕೊಡಿ, ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಡಿ ಅಂತ ಹೇಳ್ತಾ, ನಾವು ಅದರೊಳಗಡೆ ಸೂಪರ್ವೈಸರ್ ನಾನು ನಮ್ಮ ಇವರು ಮತ್ತು ನಮ್ಮ ತಹಸೀಲ್ದಾರ್ ಅವರು ಅಧ್ಯಕ್ಷ ತಗೊಂಡು ಸೂಪರ್ವೈಸಿಂಗ್ ಮಾಡ್ತಾ ಇರ್ತಾರೆ. ಮಾಡಿ ನಿಮ್ಮ ಜಾತ್ರೆನ, ನಮ್ಮ ಜಾತ್ರೆನ ದೊಡ್ಡ ಮಟ್ಟಕ್ಕೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ರಾಮಲಿಂಗೇಶ್ವರನಿಗೆ ಥ್ಯಾಂಕ್ಸ್ ಹೇಳ್ತಾ, ಪೊಲೀಸ್ ಇಲಾಖೆ ಸ್ವಲ್ಪ ಕನ್ನೆಟ್ಟಾಗಿ ಎಚ್ಚರದಿಂದ ಇದನ್ನು ಮಾಡ್ಬೇಕಾಗ್ತದೆ. ಸೊ ಖಂಡಿತವಾಗ್ಲೂ ಇದನ್ನ ದೊಡ್ಡ ಮಟ್ಟಿಗೆ ಮಾಡಿ ಅಂತ ಹೇಳ್ತಾ, ಯಾವ್ದು ಬ್ಯಾನರ್ ಸಲೋ ಇಲ್ಲ, ಯಾವ್ದು ವೆಹಿಕಲ್ ಸಲೋ ಇಲ್ಲ, ಯಾವ್ದು ಲಾಸ್ಟ್ ಟೈಮ್ ಹಿಂಗ್ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕಂತ ತಮ್ಮಲ್ಲಿ ಇದ್ ಮಾಡ್ತೀವಿ. ಸೊ ವಿಶೇಷವಾಗಿ ಮುಜರಾಯಿ ಅವರು ನಾಳೆಯಿಂದನೇ ಇದ್ದು ಊರವ್ರು ಹೆಂಗೆ ಹೇಳ್ತಾರ ಆ ರಥ ಚಕ್ರ ಹಂಗೆ ರೆಡಿ ಮಾಡ್ಕೊಳ್ಳೋ ಜವಾಬ್ದಾರಿ ಮುಜರಾಯಿ RI ಅವ್ರಿಗೆ, ನಿಮ್ಗೆ RI ಅವ್ರಿಗೆ ಜವಾಬ್ದಾರಿ ವಹಿಸ್ತೀನಿ. ಹೌದಲ್ಲ, ಅವ್ರು ಹೆಂಗೆ ಹೇಳ್ತಾರೆ ಅದನ್ನ ಹಿಡಿರ್ಬೇಕು, ಯಾವುದೇ ಕಾರಣಕ್ಕೆ ಆಗ್ಬಾರ್ದು. ಓಕೆ, ಸೊ ಅದರಿಂದ ಆ T-shirt ನಾನು ಮಾಡ್ಕೊಡ್ತೀನಿ. ಮತ್ತೆ ಇನ್ನೊಂದು ಲಾಸ್ಟ್ ಟೈಮ್ ಅದು ಹೇಳ್ಬಾರ್ದೆಲ್ಲ ಹೇಳ್ಬಿಡ್ತೀನಿ. ಲಾಸ್ಟ್ ಟೈಮ್ ಯಾರೋ ಅಲಂಕಾರ ಮಾಡಿಸ್ತೀವಿ ಅಂತ ಹೇಳಿದ್ರು, ದೇವಸ್ಥಾನಕ್ಕೆ ರಥಕ್ಕೆ ಅಲಂಕಾರ ಮಾಡಿಸ್ತೀವಿ ಅಂತ ಹೇಳಿ. ನಾನು ಬಂದ್ ನೋಡಿದೆ, ಅವ್ರಿಗೆ ಫೋನ್ ಮಾಡಿದ್ದು ಇವತ್ತು ಬರಕ್ ಕೂಡ ಹೇಳಿದ್ದೀನಿ. ಅವ್ರೇನೋ ಕೆಲಸ ಇದೆ, ಬಂದ್ ಮಾತಾಡ್ತೀನಿ, ಫೋನ್ ಮಾಡಿ ಕರೆದು ಈ ತರ ಮೀಟಿಂಗ್ ಇದೆ, ಶಾಸಕರು ಕರೀತಾ ಇದ್ದಾರೆ ಬನ್ನಿ ಅಂತ. ಚಿತ್ತೇರಿ ಅವರು ಇವ್ರು ಮಾಡೋದಲ್ಲ, ರಥ ಮಾಡಿದ್ರು ಇದು ಮಾಡಿರ್ಲಿಲ್ಲ, ಅದಕ್ಕೆ ಬಂದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಅವ್ರೇನಾದ್ರು ಮಾಡಿದ್ರೆ ಇನ್ನೊಂದು ಮಾಡಿದ್ರೆ, ಯಾಕೆಂದ್ರೆ ಅಲ್ಲಣ್ಣ ಕೇಳು, ಏನಾಯ್ತು ಗೊತ್ತಾ, ರಾತ್ರಿ ನೀವೆಲ್ಲ ಹೇಳಿದ್ರಿ ಲಾಸ್ಟ್ ನನಗೆ ಕಣ್ಣ ನೀರು ಬಂದ್ ಗೊತ್ತಾ, ರಥಕ್ಕೆ ಮಾತ್ರ ಹೂ ಹಾಕಿದ್ರಿ, ದೇವಸ್ಥಾನಕ್ಕೆ ಹೂ ಹಾಕಿಲ್ಲ. ಒಳಗಡೆ ಅಲಂಕಾರ ಮಾಡ್ಬೇಕು. ನಾನು ಯಾರು ಮಾಡ್ತಾರ ಮಾಡ್ಲಿ, ನಾನು ಮಾಡಿಸ್ತೀನಿ. ಹೌದಾನೆ, ಯಾರು ಮಾಡಿಸ್ತಾರ ಮಾಡಿಸ್ಲಿ, ಇಲ್ಲ ನಾನು ಮಾಡಿಸ್ಕೊಡ್ತೀನಿ. ನಮ್ ಜಾತ್ರೆ ತಾನೆ ಅದು, ಅಲ್ಲೆಲ್ಲ ಮಾಡ್ಬಿಟ್ಟು ಒಳಗಡೆ ಅಲಂಕಾರ ಇಲ್ಲ ಅಂತಂದ್ರೆ ಅದೆಷ್ಟು ಮಾತ್ರ ಸರಿ ಅನ್ಸುತ್ತೆ. ಸೊ ಒಂದು ನಿಮಿಷ ನನಗೆ ಇದನ್ನ ಬೇಗ ಹೇಳ್ಬೇಕು. ಅವರಿಗೆ ಒಂದು ವಿಶೇಷ ಸನ್ಮಾನನ ಇಟ್ಕೊಬೇಕಾಗ್ತದೆ. ಆ ಜವಾಬ್ದಾರಿ ನೀನು. ಓಕೆ, ಸೊ ಹಾಗೂ ವಿಶೇಷವಾಗಿ ಅದ ಬಹುಮಾನದ ಬಗ್ಗೆ ಹೇಳ್ತಾ ಇದ್ರು, ಎತ್ತುಗಳ ಬಗ್ಗೆ ಲಾಸ್ಟ್ ಟೈಮ್ ಕೊಟ್ಟಿಲ್ವಾ?
ಅಂದ್ರೆ ಊರವ್ರು ಮಾತ್ರ ಕೊಟ್ಟವ್ರಷ್ಟೇ, ಬೇರೆ ಹಳ್ಳಿಗಳು ಕೊಟ್ಟಿಲ್ಲ. ನಿನ್ ಕತೆ ನೀವು ಎಲ್ರು ಕೊಡ್ಬೇಕಂತನಾ? ನೋಡ್ಕೊಂಡು ಕೊಡ್ಲಿ. ಯಾರು ಕೊಡೋದು? ಅಮ್ಮ ಲೈಕಿ ಕೇಳದ? ಸೆಲೆಕ್ಷನ್ ಕಮಿಟಿ ಯಾವ್ದು ಕರೆದಿರ್ತಾರೆ ನಮ್ಮ ತಾಲೂಕು ಕರೀತಾರೆ, ಅವತ್ತು ಯಾವ ಅನಿಮಲ್ಸ್ ಬಂದಿರುತ್ತೋ ಅವಕ್ಕೆಲ್ಲ ಪ್ರೈಸ್ ಕೊಟ್ಟಿದ್ದೀವಿ. ಎಷ್ಟು ಬರ್ಬೋದು ಅಂದಾಜು? ಸರ್ ಜಾಸ್ತಿ ಇದಾಗ್ಲೇ ಬಂದ್ರೆ 30-40 ಪೇರ್ ಬರುತ್ತೆ ಸರ್. ಇದು ಲಾಸ್ಟ್ ಟೈಮ್ ಒಂದು 20 ಇತ್ತು ಅಷ್ಟೇ. ಎಲ್ರಿಗೂ ಒಂದು ಗಂಧದಾರ ಮೊಮೆಂಟ ಕೊಟ್ಬಿಡು ಜಾತ್ರೆದು. ಆಗ್ಬೋದಾ? ಎಲ್ರಿಗೂ ಒಂದೊಂದು ಹಾರ ಮೊಮೆಂಟು. ಹೂನುಲೆ ಹೂ ಅದೇನೋ ಪ್ರೈಸು ಅದೇ ಹೇಳ್ತಾರೆ. ಮೊಮೆಂಟು ಅಂದ್ರೆ ಸೀಲ್ಡ್. ಗ್ರಾಮಸ್ಥರ ಮುಖಾಂತರವಾಗಿ, ಮಾಧ್ಯಮರ ಮುಖಾಂತರಾಗಿ ಅವೆಲ್ರಿಗೂ ತಾಲೂಕು ಆಡಳಿತ ಎಲ್ಲ ಸೇರಿದ್ರಿ. ಅವಕಾಶ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ಇದನ್ನ ಹೆಚ್ಚು ದೊಡ್ಡ ಮಟ್ಟಕ್ಕೆ ಮಾಡ್ಕೊಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದು ಮಾತು ಮುಗಿಸ್ತದೆ. ನಮಸ್ಕಾರ.